ಸ್ವಯಂ ಟೈಮ್ಸ್ನ ವೀಕ್ಷಕರೇ, ನಾವಿವತ್ತು ಕಾರ್ಕಳ ತಾಲೂಕಿನ ಜೋಡುಕಟ್ಟೆಯ ಭಾಗಕ್ಕೆ ಬಂದಿದ್ದೇವೆ. ನೋಡಿ, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾರ್ಕಳ ಬೈಪಾಸ್ನಿಂದ ಈ ಭಾಗ ಗಮನಿಸಿ, ಕಾರ್ಕಳ ಬೈಪಾಸ್ನಿಂದ ಇನ್ನೊಂದು ಭಾಗ ಮಾಳದ ಗೇಟ್ವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗ್ತಾ ಇದೆ. ಆದರೆ ಈ ಕಾಮಗಾರಿಯ ಹಂತದಲ್ಲಿ ಭಾಳಷ್ಟು ಕಾಮಗಾರಿ ವೇಗ ಪಡೆದಿದ್ದರೂ ಕೂಡ ಇಲ್ಲಿ ಅಲ್ಲಲ್ಲಿ ಕೆಲವು ನ್ಯೂನತೆಗಳು ಉಂಟಾಗಿವೆ. ಈ ಬಗ್ಗೆ ನಿಮ್ಮ ಸ್ವಯಂ ಟೈಮ್ಸ್ ಈ ವಿಶೇಷ ಸಂಚಿಕೆಯನ್ನು ರೂಪಿಸಿದೆ. ನಾವಿವತ್ತು ನಿಮಗೆ ಇಲ್ಲಿಯ ಸಮಸ್ಯೆ ಏನು ಅಂತ ಹೇಳಿದರೆ, ಇಲ್ಲಿಯ ರಿಕ್ಷಾ ಚಾಲಕರಿಗೆ ಒಂದಿಷ್ಟು ಅನಾನುಕೂಲತೆ ಆಗಿದೆ ಹೇಳುವ ಒಂದು ಮಾಹಿತಿ ನಮಗೆ ಲಭ್ಯ ಆಗಿದೆ. ಈಗ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾವು ಗಮನಿಸ್ಬೋದು, ಇದು ರಾಷ್ಟ್ರೀಯ ಹೆದ್ದಾರಿಗೆ ನಿರ್ಮಿಸಲಾಗಿರುವ ಚರಂಡಿ, ಅದರ ಮೇಲೆ ಕಾಂಕ್ರೀಟೀಕರಣ ಮಾಡಲಾಗಿದೆ. ಆದರೆ ತಾವು ಗಮನಿಸಿ, ಈ ರಸ್ತೆ ಇದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ, ಇದು ಕಾಂಕ್ರೀಟು, ಇದರಿಂದ ಇಲ್ಲಿಗೆ ಸುಮಾರು 1 ಅಡಿಯಷ್ಟು ಎತ್ತರ ಇದೆ. ಈಗ ಇಲ್ಲಿ ಆಟೋ ಚಾಲಕರ ಸಮಸ್ಯೆ ಏನಂದರೆ, ಅವರ ಆಟೋ ಸ್ಟ್ಯಾಂಡ್ ಮೇಲ್ಭಾಗದಲ್ಲಿದೆ, ಅದರಿಂದ ಕೆಳಕ್ಕೆ ಹೇಗೆ ಬರೋದು ಅಂತ ಅವರ ಸಮಸ್ಯೆ. ಹಾಗಾಗಿ ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತಾಡೋಣ. ವೀಕ್ಷಕರೇ ನೋಡಿ, ತಾವೇ ಗಮನಿಸಿ, ಇಲ್ಲಿಯ ಅವರು ಜನ ಏನು ಆಟೋ ಚಾಲಕರು ಏನು ತಮ್ಮ ಸಮಸ್ಯೆ ಹೇಳ್ತಾರೆ ಹೇಳುವಂಥದ್ದು ನಾವು ತಮಗೆ ಭಾಳಷ್ಟು ಹತ್ತಿರದಿಂದ ತೋರಿಸ್ತೇವೆ. ಅವರ ಸಮಸ್ಯೆ ನೋಡಿ, ಅವರು ಮೇಲ್ಭಾಗದಲ್ಲಿದ್ದಾರೆ, ಆ ಕೆಳಭಾಗಕ್ಕೆ ಬರಬೇಕಾದ್ರೆ ಎಷ್ಟು ಅಡಿ ಇದೆ ಹೇಳುವಂಥ ಒಂದು ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇವೆ. ನಮಸ್ಕಾರ. ಒಂದು ಜೋಡುಗಟ್ಟೆ ಆಟೋ ಸ್ಟ್ಯಾಂಡ್ ಹಿಡಿದು ಬರ್ತೇವೆ. ಎಂಕಲ್ ಒಂಜಿ 25 ವರ್ಷದಿಂದ ಮೂಲು ಆಟೋ ಸ್ಟ್ಯಾಂಡ್ ಇಡಲ್ಲ. ಮೂಲು ರೋಡು ಅಭಿವೃದ್ಧಿ ಆಪುನ ಎಂಕ್ಲಿಗೆ ಭಾರಿ ಖುಷಿಯೇ. ಮಾತ್ರ ಅಭಿವೃದ್ಧಿ ದೊಟ್ಟಿಗೆ ಎಂಕ್ಲಿಗೆ ಸಮಸ್ಯೆ ಮಸ್ತ್ ಆಗ್ತದೆ. ಇತ್ತ ದಿನತ ಓರಿಯವರಿಗೆ ದಿನತ ಖರ್ಚು ಬೋರಲ್ಲ ಆಟೋ ಸ್ಟ್ಯಾಂಡ್ ಆಟೋ ಬೆನ್ನು ದಾವಡು ತುಲೆ ಮೂಲು ಈ ನಮೂನಿ ಮಲ್ತುವಾಡ ಎಂಕ್ಲಿಗೆ ದಿನತ ಬೆಂಡ್ರೆಲ್ಲ ಭಾರಿ ಭಂಗ ಒಂದುಂಡು. ಅಂಚಾದ ಎಂಕ್ಲಿಗೆ 2 ಪನ್ಪುನೊಂದು ಗೊತ್ತಿದೆ, ಅಂಚಾದ ಮಾಧ್ಯಮ ಮುಖಾಂತರ ಎಂಕ್ಲು ಪನ್ನೊಂದಿಲ್ಲ ಅದಲ್ಲ. ಎಂಕ್ಲಿಗೆ ಸಹಾಯ ಪುನಕ್ಲೆ ಐಕ್ ಅದು ರೋಡ್ದಲ್ಲ ಮಲ್ತು ಕೊರಿಯರ್ಡ ಎಡ್ಡೆ ಕಾಂಕ್ರೀಟ್ ನೆನ್ನೆ ರೋಡಿಗೂ. ನೋಡಿ, ಈಗ ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿದ್ರಿ, ಆದರೆ ನಿಮಗೆ ಇಲ್ಲಿ ಈಗ ಇಷ್ಟು ಅಗಲ ಜಾಗ ಇದೆ, ಒಂದಷ್ಟು ರಿಕ್ಷಾಗಳು ಹೋಗ್ಲಿಕ್ಕೆ ಅವಕಾಶ ಇದೆ ಇಲ್ಲಿಂದ. ನೋಡಿ, ಈಗ ಇಲ್ಲಿ ಕಾಂಕ್ರೀಟು ಇಷ್ಟು ಹಾಕಿದೆ, ಅಲ್ಲಿ ಎಷ್ಟು ಜಾಗ ಇದೆ, ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ನಿಮಗೆ? ಸಾಧ್ಯ ಇಲ್ಲ ಸರ್, ಇದು ಫುಟ್ಪಾತ್, ಇಲ್ಲಿ ನಮಗೆ ರಿಕ್ಷಾ ನಿಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಆದರೆ ಇದು ತಿರುವು ರಸ್ತೆ, ಇಲ್ಲಿ ಬರುವ ವೆಹಿಕಲ್ಗಳಲ್ಲಿ ನಮಗೆ ಸಮಸ್ಯೆ ಆಗ್ತದೆ, ತಿರುಗಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಇಕ್ಕಟ್ಟಿನ ಜಾಗ, ಇಲ್ಲಿ ಯಾವ ರೀತಿಯಲ್ಲಿ ನಮಗೆ ಪಾರ್ಕಿಂಗ್ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಾಂಕ್ರೀಟಲ್ಲಿ ನಿಲ್ಬಾರ್ದು ಅಂತ ಹೇಳಿದ್ದಾರೆ. ಕಾಂಕ್ರೀಟ್ ಇದು ಫುಟ್ಪಾತ್ ಅಂತೇಳಿ ಮಾಡಿರ್ತಕ್ಕಂಥದ್ದು, ಅವರು ಮೊದಲೇ ಹೇಳಿದ್ದಾರೆ ಇದು ಫುಟ್ಪಾತ್ ಅಂತೇಳಿ. ಹಾಗಿರಬೇಕಾದ್ರೆ ನಾವು ರಿಕ್ಷಾ ನಿಲ್ಲಿಸಲಿಕ್ಕೆ ಜಾಗ ಬೇಕು. ಇಲ್ಲಿ ರಿಕ್ಷಾವನ್ನು ತೆಗೆದು ಸೈಡಿಗೆ ಹಾಕಿದ್ದೇವೆ. ಈಗ ಹೈವೇ ಪ್ರಾಧಿಕಾರದವರೇ ಈ ವ್ಯವಸ್ಥೆಯನ್ನು ಸರಿ ಮಾಡಿ ಕೊಡಬೇಕು. ಹಾಗೆ ನಾವು ಅವರಲ್ಲೊಂದು ಮನವಿ ಮಾಡ್ತೇವೆ. ವೀಕ್ಷಕರೇ, ಕಾರ್ಕಳ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಹಲವಾರು ಸಮಸ್ಯೆಗಳಿವೆ. ನೋಡಿ, ನಾವಿವತ್ತು ನಿಮಗೆ ಕಾರ್ಕಳ ಜೋಡುಕಟ್ಟೆಯ ಆಟೋ ಚಾಲಕರ ಸಮಸ್ಯೆಯನ್ನು ನಮಗೆ ತೋರಿಸಿದ್ದೇವೆ. ಕಳೆದ ಈ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಡಾಮರೀಕರಣ ಆರಂಭ ಆಗುವ ಹಂತದಲ್ಲೇ ನಾವು ಈ ಆಟೋ ಚಾಲಕರನ್ನು ಎಚ್ಚರಿಸಿದ್ದೆವು. ಯಾಕಂದರೆ ನಿಮಗೆ ಒಂದು ದಿನ ಈ ಸ್ಥಳಕ್ಕೆ ಬರುತ್ತೆ, ಸಮಸ್ಯೆ ಬರುತ್ತೆ ಅಂತ ನಾವೇ ಸ್ವಯಂ ಟೈಮ್ಸ್ ಎಚ್ಚರಿಸಿದ್ದೆವು. ಆ ಸಮಸ್ಯೆ ಈಗ ಬಂದೇ ಬಿಟ್ಟಿದೆ. ಈಗ ಇವರ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಏನು ಈ ರಾಷ್ಟ್ರೀಯ ಹೆದ್ದಾರಿಯ ಇಲಾಖೆ ಇದೆ ಮತ್ತು ಸಂಬಂಧಪಟ್ಟ ಯಾರು ಗುತ್ತಿಗೆದಾರರಿದ್ದಾರೆ ಅವರು ಈ ಬಗ್ಗೆ ಗಮನ ಹರಿಸಿ ಇವರ ಸಮಸ್ಯೆಯನ್ನು ಪರಿಹಾರ ಮಾಡಿ. ಯಾಕಂದರೆ ಆಟೋ ಹೇಳುವಂಥದ್ದು ತೀರಾ ಅನಿವಾರ್ಯವಾದ ಅವಶ್ಯಕತೆ ಇರುವ ಒಂದು ವ್ಯವಸ್ಥೆ. ಹಾಗಾಗಿ ಈ ವ್ಯವಸ್ಥೆಯನ್ನು ಜೋಡುಕಟ್ಟೆಯಲ್ಲಿ ಉಳಿಸ್ಕೊಳ್ಳಿ ಹೇಳುವ ಒಂದು ಅಭಿಪ್ರಾಯ ನಮ್ಮದು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.